ಗುಂದರಮ್ಮ ಮಾನವಾಗಿ ಕರಿಕ್ ಬಂದ್ಬುರ. ಅವನ ಆದ್ದಂಗೆಲ್ಲ ನಾವು ಆರಕ್ಕಾಗಲ್ಲ ಆತ. ನಮಗೂ ಮಕ್ಕಳವೆ. ಕಿತ್ಕಿತ್ಕು ನಮ್ಮ ಲಪ್ಪನ್ಗ ನೋವು ಗೊತ್ತಾಯ್ತಾ ನೀನು? ನನಗೆ ಬರಲೇ ನಾಲ್ಕು ಬರ ಇಕ್ಬಿಟ್ಟು ಆಮೇಲೆ ಮುಂದಕ್ಕೆ ಬಾ ನೀನು. ಗುಂದರಮ್ಮ ನಮ್ಮ ಪಾಪ ಬಚ್ಚನ್ ನೋಡ. ಇಲ್ಲೋಡಪ್ಪ ಶಿವಪ್ಪ, ಇಲ್ಲಿ ನೋಡು. ಏನತ್ಗೆ? ನೋಡ್ ಬಾ, ಇಲ್ಲಿ ಬರ ಇಕ್ತೀನಿ ಅಂತ ಬಂದವಳು ಇವಳು. ಯಾಕಮ್ಮ? ಯಾಕ ಏನಾಯ್ತು? ಲಪ್ಪ ಯಾಕ ಏನಾಯ್ತು? ಯಾಕೆ ಬರ ಇಕ್ಬೇಕು? ಯಾಕೆ ಬರ ಹಾಕೋದು? ನಗುಕ ಅಂತ ತಪ್ಪು ಏನಮ್ಮ ಮಾಡಿದ್ನು? ಬರ ಹಾಕು ಅಂತ ತಪ್ಪು. ಇವಾಗ ಯಾಕೆ ಹೇಳ್ತಾ ಇರೋದು ನೀನು? ಲಪ್ಪ ಅವಳು ಅವಳ ಬನ್ನಿಲ್ಲ. ನಂಗೆ ಕಾಚು ಕೊರು, ನಂಗೆ ಕಾಚು ಕೊರು. ನನ್ನ ಅಪ್ಪ ತಡ ಮಾಡಿ ಇರ್ತಿದ್ಯಾ? ಇಲ್ಲ ಅಂದ್ರೆ ಪೊಲೀಸ್ ಅಂತ ಈ ಕೊಚ್ಚಿನ ನಿನ್ನಕ ನಂಗೆ ಕಾಚು ಕೊರು ಅಂತ ಬನ್ನಿಲ್ಲಪ್ಪ ಅವಳು. ಯಾವಾಗ? ನನ್ನ ನಾತಡಿ ಬನ್ನಿಲ್ಲ. ಇವನನ್ನ ಅವಳು ಇಬ್ಬರು ಮಾತಾಡ್ತಾ ಇಡು. ಇವತ್ತು ಬೆಳಗ್ಗೆ ತಿಂತು ನಾ ಕಕ್ಕ ಹೋಗಿ ಅವಳನ್ನ ಈ ಕೊಟ್ಟಿದ್ದೀನಿ. ತಿಂತು ಕಕ್ಕ ಹೋಲ್ಲ. ಇದೇನಲ್ಲಪ್ಪ ಇವನು ಮಾರೋ ತೆತ್ತ ಅದಕ್ಕೆ ಬರ ಪುಟ ಮತ ಎಲ್ಲ ತೆತ್ತ ಬಿತ್ತೀನಿ. ಇವನು ಒಬ್ಳಿಂದ ಹೋಲ್ಲ, ಅವ್ರು ಯಾರು ಇವನಿಂದ ಬರಲ್ಲಪ್ಪ. ಅದಕ್ಕೆ ತಾಯ್ತಂಬ ಬನ್ನಿನ್ ನಾನು. ಒಬ್ರಿಗೆ ಶಿಕ್ಷೆ ಕೊಡಕ್ಕ ನಾವು ಯಾರಮ್ಮ? ಮೇಲೆ ಒಬ್ಬನವನೇ, ಅವ್ನು ಕೊಡ್ತಾನೆ ಶಿಕ್ಷೆ. ಹಂಗೆಲ್ಲ ಮಾಡಬಾರ್ದು. ಇವಾಗ ತಪ್ಪುಗೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಅಂತಾನೆ ರಘುವ. ನಾನು ಇನ್ನು ಮುಂದೆ ಯಾವುದೇ ತಪ್ಪು ಮಾಡಲ್ಲ ಅಂತ ಹೇಳವನಲ್ಲ. ತಿರ್ಗಾ ಯಾಕೆ ನೀನು? ಇವಾಗ ನೀನೇ ಹೋಗಿ ಅವಳನ್ನ ಸಿಂಚುಕ್ ಇಟ್ಕೊಟ್ಟಿದ್ಯಲ್ಲ. ಇದೇ ಧೈರ್ಯದಿಂದನೇ ಜೀವನ ಮಾಡಬೇಕು. ಹಿಂಗೆ ಧೈರ್ಯವಾಗಿರಬೇಕು. ನೀನು ಹತ್ಕೊಂಡು ಯಾವಾಗ ಮೂಲೆ ಸೇರ್ತೀವ ಕೆಡ್ತು ನೋಡೋದು ನಿನ್ನ ಜೀವನ. ಬಿಸಾಕೋದಿನ ಹಂಗೆಲ್ಲ ಮಾಡಬಾರ್ದು, ತಪ್ಪು. ಅಳ್ಬಾರ್ದಮ್ಮ. ಮನುಷ್ಯನಾಗಿ ಹುಟ್ಟಿರೋದೇ ಕಷ್ಟಗಳು ಎದುರ್ಸಕ್ಕ. ಎಲ್ಲನೂ ಎದುರಿಸಿ ನಿಂತ್ಕೊಬೇಕು, ಅಳ್ಬಾರ್ದು. ಅಳ್ಬಾರ್ದು, ಸುಮ್ಮನೆ ಇರಮ್ಮ, ಸುಮ್ಮನೆ ಇರು. ಇನ್ನು ಆಗಿದ್ದೇನೋ ಆಗೋಯ್ತು. ಇನ್ಮೇಲೆ ಅಂತ ತಪ್ಪು ಮಾಡಲ್ಲ ಅಂತ ಹೇಳಂತಾನೆ ರಘುವ. ಸುಮ್ಮನೆ ಇರ್ಬೇಕು ನೀನು. ಅಳೋದು ಸುರಿಯೋದೆಲ್ಲ ಮಾಡ್ಕೊಟ್ಟು. ಯಾಕಲ್ಲಪ್ಪ ನಂಗೆ ಮಾತೆಲ್ಲ ಬರಲ್ಲ. ನೀವೆಲ್ಲರೂ ಮಾತಾಡಂಗೆ ನಂಗೆ ಮಾತೆಲ್ಲ ಬರಲ್ಲ. ಯಾಕಲ್ಲಪ್ಪ ನೀವೆಲ್ಲರೂ ಹೆಚ್ಚು ಚೆನ್ನಾಗಿ ಮಾತಾಡಿ, ನಂಗೆ ಮಾತಾಡಕ್ಕೆ ಬರಲ್ಲ. ಯಾಕಲ್ಲಪ್ಪ ಎಲ್ಲರೂ ಹೆಚ್ಚು ಚೆನ್ನಾಗಿ ಮಾತಾಡ, ನಾನು ಹಂಗೆ ಮಾತಾಡಕ್ಕಲ್ಲಪ್ಪ. ಏನು ಮಾಡೋಕ್ಕಾಗಲ್ಲಮ್ಮ, ದೇವ್ರು ಕೊಟ್ಟಿರೋದು. ನಮ್ಮ ಕೈಯಾಗಿ ಏನೈತೆ? ನೋಡು ನೀವೆಲ್ಲ ಹೆಚ್ಚು ಚೆನ್ನಾಗಿ ಮಾತಾಡಿ, ನಂಗೆ ಮಾತಾಡಕ್ಕೆ ಬರಲ್ಲಪ್ಪ. ನನ್ನ ಆಪಚಕ್ಕ ಹೋಗುಲಪ್ಪ. ನಾನು ಎಲ್ಲರಂಗೆ ಮಾತಾಡಬೇಕು. ಏಲಮ್ಮ ನೀನು ಮಾತಾಡಿಲ್ಲ ಅತ್ತ ಒಂದೈತು ಬಿರ. ಯಾರಿಗೋ ಯಾಕ ನೀನು ಬದಲಾಗಬೇಕು? ನಿನ್ ಕೊಚ್ಚಿನ ನೀನು ಬದಲಾವು. ನನ್ನ ಮೊನ್ನೆನೇ ಹೇಳಿಲ್ಲ ನಿಂಕ. ಸರಸ್ವತಿ, ನೀನ್ ಮಾತಾಡ್ಬೇಡ ನನ್ನ ಜೊತೆಗ. ನನ್ನ ಲಪ್ಪನ ಮನೆಗೆ ಇದ್ದತ್ತೀನಿ. ನಂಗೆ ಬೇಗ ಇಲ್ಲ ನೀನು. ನಾನು ಹೇಳ್ತೀನಿ ತಾನೇ, ನಾನು ತಪ್ಪಾಯ್ತು. ಇನ್ನೊಂದ್ಸತಿ ಹಂಗೆಲ್ಲ ಮಾಡಲ್ಲ ಅಂತ. ಸರಸ್ವತಮ್ಮ, ಹೇಳಿದ ಮಾತು ಕೇಳಬೇಕು. ಅಳೋದೆಲ್ಲ ಮಾಡಿಕೊಟ್ಟು ಧೈರ್ಯವಾಗಿರ್ಬೇಕು ನೀನು. ಮಕ್ಕಳವೇ, ಮಕ್ಕಳಿಗೆ ತಂದೆ ತಾಯಿ ಮುಖ್ಯ ಆಯಿತಾ? ಒಬ್ಬರಿಲ್ಲ ಅಂತಂದ್ರೂ ಅವ್ರ ಮನಸ್ಸು ಮೇಲೆ ಎಷ್ಟು ಪರಿಣಾಮ ಬೀಳ್ತದೆ ಅಂತ ನಿಂಗೆ ತಿಳಿದು. ನಡಿ ಹೋಗೋಣ, ಹೋಗೋಣ ನಡಿ. ಬೇಜಾರು ಮಾಡ್ಕೊಂಬೇಡ ನಡಿ. ನಾನು ಏನಾದರೂ ಮಾಡಿದ್ನಾ? ಅವಳನ್ನೇ ನಾನೇನು ಹೋಗಿ ಕರ್ಕೊಂಬನ್ನ? ಅವಳೇ ತಾನೇ ಬಂದಿರೋದು. ಇನ್ನೊಂದ್ಸಡಿ ನೀನು ಹಿಂಗೆಲ್ಲ ಮಾಡಿದ್ರೆ ಅತ್ತೆ ಇಲ್ಲ. ಇಲ್ಲ ನಡಿ, ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ. ಕೈಲಾಶು, ಕಾರುಣ್ಯ, ನಡಿರಮ್ಮ. ಲಪ್ಪ ನನ್ನ ಮನೆಗೆ ಹೋಗ್ತೀನಿ. ಆಯ್ತಮ್ಮ, ಭಗವಂತನ ಒಳ್ಳೇದು ಮಾಡಲಿ ನಮ್ಮ. ಹೋಗಮ್ಮ, ನಿನ್ನ ಸಂಸಾರ ನಿನ್ನ ಕೈಯಾಗ ಅದಮ್ಮ. ನೀನು ಎಷ್ಟು ಧೈರ್ಯವಾಗಿರ್ತೀವ ಅಷ್ಟೇ ಅಚ್ಚುಕಟ್ಟಾಗಿರ್ತದೆ ನಿನ್ನ ಸಂಸಾರ. ನೀನೇನಾದರೂ ಹತ್ಕೊಂಡು ಸುರ್ಕೊಂಡು ಮೂಲೆ ಕೂತ್ಕೊಂಡಿದ್ದಿ ಅಂದರೆ ಹೋಯ್ತು ಸಂಸಾರ. ಎಣ್ಣೆ ಎಷ್ಟು ಗಟ್ಟಿಯಾಗಿರ್ತಾಳ ಅಷ್ಟೇ ಚೆನ್ನಾಗಿರ್ತದೆ ಸಂಸಾರ. ನೋಡ್ದ ನಿಮ್ಮ ಅಮ್ಮನು ಏನು ಬಾಯಿ ಆಡಿಸ್ತಾಳೆ? ಅಯ್ಯೋ ಸ್ವಾಮಿ, ನನ್ನ ಸುದ್ದಿ ಯಾಕಪ್ಪ ನಿಂಗೆ ಇವಾಗ ತಾನೆ? ನಾನೇನು ಮಾಡಿದ್ನಿ ಭಗವಂತ? ಧೈರ್ಯವಾಗಿರ್ಬೇಕು ನೀನು. ನಡಿ ಮನೆಗೆ ನಡಿ. ಕಾರುಣ್ಯ, ಕೈಲಾಶು, ನಡಿರಮ್ಮ. ಏನು ಮಕ್ಕಳು, ಏನು ಕತೆನೋ. ಮಕ್ಕಳು ಹುಟ್ಟಿದ ತಕ್ಷಣ ಈ ಮಕ್ಕಳು ಯಾವಾಗ ದೊಡ್ಡವಾದವಪ್ಪ ಅಂತೀರಿ. ದೊಡ್ಡವಾದ್ಮೇಲೆ ಇವ್ರಿಗೆ ಯಾವಾಗಪ್ಪ ಮದುವೆ ಮಾಡೋದು ಅಂತೀರಿ. ಮದುವೆ ಆದಮೇಲೆ ನೋಡಿ ಹಿಂಗೆ ಎಲ್ಲ ಮುಗಿತು, ಇನ್ನೇನು ತೊಂದರೆ ಇಲ್ಲ ಅಂತ ಅನ್ಕೊಂತೀರಿ. ಅದೆಲ್ಲ ನಮ್ಮ ಬೆಮೆ ಅಷ್ಟೆ. ಮನುಷ್ಯನ ಸಾಯೋವರೆಗೂ ಅವ್ನಿಗೆ ನೆಮ್ಮದಿನೇ ಇರಲ್ಲ. ಏನಾದರೂ ಒಂದೊಂದು ಎಲ್ಲ ಕೊಟ್ಟನು ಭಗವಂತನು ನೆಮ್ಮದಿ ಕಿತ್ಕೊಂಬಿಟ್ಟ.
ಜನ ಅಂತಾರಯ್ಯೋ ನಿಮ್ಗೇನಪ್ಪ ದಂಡಿಗೆ ದುಡ್ಡದೆ ಅಂತ. ಅವ್ರಿಗೆ ಏನು ತಿಳಿಬೇಕು ನಮ್ಮ ಕಷ್ಟಗಳು? ಹಾಂ, ದುಡ್ಡು ಒಂದಿದ್ರೆ ಆಗ್ಬಿಡ್ತಾ? ನೆಮ್ಮದಿ ಬೇಡ? ಏನು ನೆಮ್ಮದಿನ ದುಡ್ಡು ಕೊಟ್ಟು ತಗೊಳಕತ್ತದ? ಅದೇನಪ್ಪ ಮುಖ್ಯವಾಗಿ ನೆಮ್ಮದಿನ ದುಡ್ಡು ಕೊಟ್ಟು ತಗೊಳಕತ್ತದ? ಆಗಲ್ಲ. ಅದಕ್ಕೇನಮ್ಮ ನಾನು ಹೇಳಿದ್ದು, ನನಗೆ ಯಾವ ಸುದ್ದಿ ಬೇಡಮ್ಮ. ನಾನು ಒಬ್ಳೆ ನಾನು ಆರಾಮ್ಗೆ ಇರ್ತೀನಿ. ಯಾವ ಸುದ್ದಿನೂ ಬೇಡ, ಯಾವ ತಂಟೆನೂ ಬೇಡ. ನನ್ನ ಮನೆಗೆ ನಾನು ನೆಮ್ಮದಿಗೆ ಇರ್ತೀನಿ. ಈ ತುಂಬಿದ ಸಂಸಾರ ಕಥೆನೇ ನನಗೆ ಬೇಕಾಗಿಲ್ಲ. ಅಯ್ಯ ನೀನು ಮಾಕು ಮುಚ್ಚಾಗ ಹೋಗು ಹೋಗು. ಒಬ್ಳೆ ಇದ್ದು ಏನೇ ಸಾಧನೆ ಮಾಡ್ತೀಯಾ? ತುಂಬಿದ ಸಂಸಾರದಾಗಿರ್ಬೇಕೇ, ತುಂಬಿದ ಸಂಸಾರದಾಗಿರ್ಬೇಕು. ಅದೇ ಹೆಣ್ಣಕ್ಕೆ ಲಕ್ಷಣ. ನೀರೋಗು, ನನಗೆ ಬೇಕಾಗಿಲ್ಲಮ್ಮ, ನನಗೆ ಬೇಕಾಗಿಲ್ಲ. ಎಲ್ಲ ಕೊಡುತ್ತಾ ಕಾಸುಗಳು? ಯಾವ ಕಾಸುಗಳು? ಅದ್ಯಾವ ಕೊಟ್ಟಿದ್ದೆ ನೀನು ನಂಗೆ ಕಾಸುಗಳು? ನಮ್ಮ ಅಮ್ಮನ ಕೊಟ್ಟಿರೋ ಕಾಸುಗಳತ್ತೆ. ನಿಮ್ಮ ಅಮ್ಮನ ಬಂದು ಕೇಳಿ, ನಿಮ್ಮ ಅಮ್ಮನ ಬಂದು ಕೇಳಿದ್ಮೇಲೆ ಕೊಡ್ತೀನಿ. ಗುಂದಡಮ್ಮ ಬಾಪ, ಬಿಟ್ಬಿಟ್ಟು ಬಂದೇನಾ? ಹ್ಞೂ ಬಿಟ್ಬಿಟ್ಟು ಬನ್ನಿ. ನಾ ಒಪ್ನವ್ ನಮ್ಮ ಮನೆಗ? ಹ್ಞೂ ಇವಾಗ ಬನ್ನು. ಕಾಸು ಕೊಡು ಗುಂದಡಮ್ಮ. ನಮ್ಮ ಅತ್ತೆ ಒಂದೇ ರಾಗ ಫಸ್ಟು ನೀನು ಆ ಮನೆಗೆ ಸೇರ್ಕಪ್ಪ, ಆ ಮನೆಗೆ ಸೇರ್ಕಪ್ಪ ಅಂತ. ನೀನು ಆ ಮನೆಗೆ ಸೇರ್ಕೊಂಬಿಟ್ರೆ ನಾನೇ ಹೋಗ್ಲಿ? ಹಾಂ, ನಾನೇ ಹೋಗ್ಲಿಲ್ಲ? ನೀನು ನಡಿ, ಯಾರು ಬೇಡ ಅಂತಂದ್ರು? ಏನು ಆ ಮನೆಗೆ ಯಾರಾದರೂ ನೀನು ಕತ್ತಿಟ್ಟು ಜಾಸ್ತಿ ನಿಲ್ತಾವ್ರ? ನಡಿ ನಡಿ ಅಂತ. ಹಾಂ, ನನಗಿಷ್ಟ ಇಲ್ಲಪ್ಪ. ನನಗಿಷ್ಟ ಇಲ್ಲ. ಅವ್ರಿಗೆಲ್ಲ ಚಾಕ್ರಿ ಮಾಡ್ಕೊಂಡು ಕೂತ್ಕೊಳಕ್ಕೆ ನನ್ನ ಕೈಲಾಗಲ್ಲಪ್ಪ. ನನಗೆ ಕೈ ನೋವು, ಕಾಲು ನೋವು, ಮುಕ್ಕು ನೋವು, ಬಾಯಿ ನೋವು ಎಲ್ಲ ಶುರುವಾಗ್ಬಿಟ್ಟದೆ. ಕಣ್ಣು ನೋವು, ತಲೆ ನೋವು ಎಲ್ಲ. ಅವ್ರಿಗೆಲ್ಲ ಚಾಕ್ರಿ ಮಾಡ್ಕೊಂಡಿದ್ರೆ ಇನ್ನಷ್ಟೇ ನಾನು ಕಾಯಿಲೆ ಮನಸ್ಥಿತಿ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ನಿನ್ನ ಪಾಡಕ್ಕೆ ನೀರು, ನಮ್ಮ ಪಾಡಕ್ಕೆ ನಾವಿರ್ತೀರಿ. ನಂಗೆ ನಮ್ಮ ಅಪ್ಪನ ಬೇಕಷ್ಟೇ. ಗುದ್ದಡಮ್ಮ, ಇವಳ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟೇ. ನಡಿ, ಕಾಸಿಟ್ಕೊಂಡು ನಡಿ. ಬಾ ಹೋಗೋಣ ಬಾ. ಫಸ್ಟು ನಿಮ್ಮ ಅಪ್ಪನ ತಿರುಗಿ ಹತ್ತನ ಒಳಗಿಟ್ಬಿಟ್ಟಾನು. ನಾನು ಮಾತು ಕೇಳೋ, ಕಟ್ಕೊಂಡಿರೋ ಎಲ್ತೀನಿ ಬಿಟ್ಬಿಟ್ಟು ಯಾರನ್ನ ಓದ್ತಾರ? ಯಾರು ಹೋಗಲ್ಲ, ನಾನು ಓದ್ತಾ ಇದ್ದೀನಿ. ಆ ಭಗವಂತನ ಯಾಕ ನನ್ನ ಮಗಳಿಗೆ ಹಂಗೆ ಮಾಡ್ಬಿಟ್ನೋ? ಹಾಂ, ಇವತ್ತು ನನ್ನ ಮಗು ಎಷ್ಟು ನೋವು ತಿಂತದು. ನೀವೆಲ್ಲ ಮಾತಾಡ್ದಂಗೆ ನಾನು ಮಾತಾಡಬೇಕಪ್ಪ ಅಂತ ಕೇಳ್ತದೆ. ನಾನು ಏನು ಮಾಡಲಿ? ನನ್ನ ದೇವರಾಗಿದ್ದಿದ್ರೆ ನನ್ನ ಮಗಳಿಗೆ ಒಳ್ಳೆ ಬುದ್ಧಿ, ಚೆನ್ನಾಗಿ ಮಾತಾಡೋಂಗೆ ಮಾಡ್ತಾಯಿದ್ದೆ. ನನ್ನ ದೇವರಲ್ಲೆಲ್ಲ ಏನು ಮಾಡಲಿ? ನಾನು ಇರೋದೊಂದು ಮಗು ನೆಮ್ಮದಿಯಾಗಿರಲಿ ಅಂತ ಎಷ್ಟೆಲ್ಲ ಮಾಡಿದೆ. ಇವತ್ತು ಅದಕ್ಕೆ ನೆಮ್ಮದಿನೇ ಇಲ್ಲ. ಅಯ್ಯೋ ಭಗವಂತ, ನಮ್ಮಪ್ಪ ನನ್ನನ್ನು ಯಾಕಪ್ಪ ಇನ್ನೂ ಇಲ್ಲೇ ಇಕ್ಕಿದ್ಯಾ? ಕರ್ಕೊಂಬಿಡಪ್ಪ. ಇದನ್ನೆಲ್ಲ ಕಣ್ಣಾಗಿ ನೋಡೋದಕ್ಕಿನ್ನ ಸತ್ತೋಗೋದೇ ಎಷ್ಟೋ ಮೇಲು. ಸಾಕು ಅನ್ಸ್ಕೊಂಬಿಡಪ್ಪ ಈ ಜೀವನನ. ನನಗೆ ಸಾಕಪ್ಪ, ಸಾಕು. ಶಿವಪ್ಪ, ಬಾತ್ಗೆ ಏನತ್ಗೆ? ದೊಡ್ಡವನೇನೋ ಮಾತಾಡ್ಬೇಕಂತಪ್ಪ. ಬಾರೋ, ಕೊಡು ಕಾಸು, ಕೊಡು ನಿಮ್ಮ ಅಪ್ಪನ ಕೇಕ. ಏನು ದೊಡ್ಡನಾಯ್ತು? ಅಪ್ಪ ಕಾಸು ಅದೇ ಇನ್ನು 3 ಲಕ್ಷ ಕೊಡಬೇಕಾಗಿತ್ತಲ್ಲ, ಅದು ಕಾಸಪ್ಪ. ಇಂದಪ್ಪ. ಎಲ್ಲಿಂದ ಬಂತು 3 ಲಕ್ಷ? ಅವ್ರ ಅತ್ತೆ ತಂದ್ಕೊಟ್ಲು. ಯಾರು, ಚೆನ್ನಮ್ಮನ? ನನ್ನ ಮಗಳು ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹಿಂಗೆ ಒಂಟಿಯಾಗಿರ್ತಾಳೆ, ಅವ್ರ ಜೊತೆಗೆ ಚೆನ್ನಾಗಿರ್ಬೇಕು, ನಂಗೆ ಅದೇ ಆಸೆ ಅಂತ ತಂದ್ಕೊಟ್ಲು. ಅಲ್ಲ, ಇಮ್ಮನ ಹತ್ರ ಸಾಲ ಅಂತ ಇಸ್ಕೊಂಬಂದೇನಾ? ಅಪ್ಪ ಅದೆಲ್ಲ ನಂಗೆ ತಿಳಿದು ನಮ್ಮ ಅತ್ತೆ ತಂದ್ಕೊಟ್ಲು. ಕೊಟ್ಬಿಟ್ಟು ನಿಮ್ಮ ಮನೆ ನೀವು ಸೇರ್ಕೊಳ್ರಿ ಅಂತ ಕೊಟ್ಲು. ಸರೋಜಮ್ಮನಿಲ್ಲ? ಬರಲ್ಲಂತೆ ಸಮಯ. ಅಮ್ಮನ್ಕ ನಮ್ಮ ಜೊತೆಗಿರೋಕೆ ಇಷ್ಟ ಇಲ್ಲಂತೆ. ಅಮ್ಮನೆ ಒಂಟಿಯಾಗಿರ್ಬೇಕಂತೆ, ಬರಲ್ಲಂತೆ ನಮ್ಮ ಮನೆಗ. ಮಗಳು ಚೆನ್ನಾಗಿರ್ಬೇಕು ಅಂತ ದುಡ್ಡು ತಂದು ಕೊಟ್ಲೇನೋ? ಇವಾಗ ಹಿಂಗಾದ್ರೆ ಹೆಂಗೆ? ಇಲ್ಲಪ್ಪ, ಅವ್ರ ಅಮ್ಮನೂ ಬಂದಿದ್ಲು, ಅವ್ರ ಅಮ್ಮನೂ ಕೇಳಿದ್ಲು, ನಾವು ಕೇಳಿದ್ರಿ. ನಾನು ಬಿಲ್ಕುಲ್ ಬರಲ್ಲ ಅಂದರೆ ಬರಲ್ಲ, ನಾನು ಒಂಟಿಯಾಗಿರ್ಬೇಕು, ನಂಗೆ ಆ ಮನೆಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ಲು. ಏನು ಎಳೆ ಮಕ್ಕಳ ಒಂದೇಟಾಗಿ ಕೇಳ್ಕೊಂಬರಕ್ಕ? ಅವಳಿಗೂ ಆಲೋಚನೆ ಮಾಡೋ ಶಕ್ತಿ ಇದೆ. ಅವಳಿಗಿಷ್ಟ ಇಲ್ಲಂತೆ ಬರಕ್ಕ, ಬಿಟ್ಬಿಟ್ಟು ಇನ್ಯಾಕ? ಅಲ್ಲೋ, ಸಾಲ ಇಸ್ಕೊಂಬಂದೇನೋ? ಯಾಕೆ ಇಂಥ ಕೆಲಸ ಮಾಡಿದೆ? ಅಪ್ಪ ನನಗೇನು ತಿಳಿದು, ನಮ್ಮ ಅತ್ತನೇ ತಂದ್ಕೊಟ್ಟಿದ್ದು. ನಾನು ಇನ್ಮೇಲೆ ಇಲ್ಲೇ ಇರ್ತೀನಪ್ಪ, ನಾನು ಈ ಮನೆಗೆ ಇರ್ತೀನಿ. ನಿಮ್ದೇನಪ್ಪ ಮನೆ? ನೀವಿರಿದ್ರೆ ಇನ್ಯಾರಪ್ಪ ಇರಬೇಕು? ಹಾಂ, ಇನ್ಮೇಲೆ ನಾನು ಜೂಜಾಡೋದು ಅದು ಇದು ಅಂತ ನೋಡ್ಕೊ. ಹೋಗಿಬಿಟ್ಟೆ ತಿರ್ಗಾ. ನಮ್ಮ ಪ್ರಾಣ ಹೋದ್ರೂ ನಿನ್ನಂಥ ಕೆಲಸ ಮಾಡಲ್ಲಪ್ಪ, ನಿನ್ನಂಥ ಕೆಲಸ ಮಾಡಲ್ಲ. ಸಾವಿತ್ರಿ, ಇಂದ ಅಳ್ಸುಂತಾಳಿಗ್ಲು ನಿಂಕಂತ ಕಿತ್ಕೊಂಡ್ಬಂದಿನಿ, ಇಂದ ತಿನ್ನುವ. ಅದ್ಯಾಕ ಸಾವಿತ್ರಿ? ಲೇ, ರೂಮಕ್ಕೆ ಕೂತಿದ್ಯಾ? ತೆಗಿಯೋ ಬಾಗ್ಲು. ಸರಪ್ಪ, ಆಯಿತು. ಹಾಗಾದ್ರೆ ಆ ಅಮ್ಮನ ಈ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ? ಇಲ್ಲಂತೆ ಸ್ವಾಮಿ, ಬರಲ್ಲಂತೆ, ಇಷ್ಟ ಇಲ್ಲಂತೆ. ಸರಿ, ಆಯಿತು. ಇನ್ನೇನು ಮಾಡೋಕ್ಕತ್ತದ ಬಿಡು. ಬಾಗಿಲು ತೆಗಿಯ, ಇವಾಗ ಬಾಗಿಲು ಹೊಡೆದಾಕ್ತೀನಿ ನೋಡ್ಕ, ಮುಚ್ಚತ್ಕೊಂಬಂದ. ಏನಾದು ನೋಡಪ್ಪ, 3 ದಿವಸದಿಂದ ನಂಗೆ ಕೂಡ ಮಾತಾಡ್ತಾನೆ ಇಲ್ಲ. ಲೈ, ಯಾಕೋ? ಅವಳಿಗೆ ಹಲಸಿನಕಾಯಿ ಇಷ್ಟ ಅಂತ ಹೇಳ್ಬಿಟ್ಟು ಕೊಯ್ದ್ಬಿಟ್ಟು ಕೊಡೋಕೋರೆ ನೋಡೋ, ರೂಮ್ ಬಾಗ್ಲಾಕಿರೋದ. ಹೋಗಿ ಮುಚ್ಚತ್ಕೊಂಬಂದು ಬಾಗ್ಲು ಹೊಡೆದಾಕ್ತೀನಿ ನೋಡೋ. ಬರ್ತಾನೆ ನಿಮ್ಮ ಅಪ್ಪನು, ಸರಿಯಾಗಿ ಹೇಳಿ ಬಿಗಿತಾನೆ. ಮುಂದುವರಿಯುವುದು